ತಿರುಪತಿಯ ಮೊದಲ ಆರತಿ ವಿವಾದ ಈಗ ಸಿಎಂಗೆ ಆಗಮೀಕರಣ ಬೆಂಬಲ ಸಿಕ್ಕಿರುವಂತದ್ದು. ತಿರುಪತಿ ತಿಮ್ಮಪ್ಪನಿಗೆ ಮೊದಲ ಆರತಿ ಜಟಾಪಟಿ ನಡೀತಾ ಇದೆ ನೋಡಿ. ತಿರುಪತಿ ಮೊದಲ ಆರತಿ ವಿವಾದ, ಸಿಎಂಗೆ ಆಗಮಿಕರ ಬೆಂಬಲ ವ್ಯಕ್ತವಾಗಿದೆ. ತಿರುಪತಿ ತಿಮ್ಮಪ್ಪನಿಗೆ ಮೊದಲ ಆರತಿ ಜಟಾಪಟಿ ವಿಚಾರ ಸಿಎಂ ಡಿಕೆ ಮಾತಿಗೆ ಡಾಕ್ಟರ್ ಶಿಲ್ವಪಿಳ್ಳೈ ಅಯ್ಯಂಗರಿಗ ಸಹಮತವನ್ನ ನೀಡಿದ್ದಾರೆ. ನಮ್ಮ ಹೆಸರಿನಲ್ಲಿ ಪೂಜೆ ಮಾಡಿ ಎಂದು ಸಿಎಂ ಡಿಕೆ ಹೇಳ್ತಾ ಇಲ್ಲ. ಹೀಗಾಗಿ ಡಿಕೆ ಶಿವಕುಮಾರ್ ಮಾತಿಗೆ ನಮ್ಮ ಸಹಮತ ಇದೆ. ಇಲ್ಲಿ ತಿರುಪತಿ ಮೊದಲ ಆರತಿಯಲ್ಲಿ ರಾಜ್ಯದ ಪ್ರತಿನಿಧಿಗಳು ಭಾಗಿಯಾಗಲಿ, ಮೊದಲ ಆರತಿ ಏನ್ ನಡೆಯುತ್ತೆ ಅಂತ. ಇನ್ನು ಅಶ್ವವೇಗ ಜೊತೆ ಆಧ್ಯಾತ್ಮಿಕ ಚಿಂತಕ ಡಾಕ್ಟರ್ ಶಿಲ್ವಪಿಳ್ಳೈ ಮಾತನಾಡಿದ್ದಾರೆ. ತಿರುಪತಿಯಲ್ಲಿ ಮೊದಲ ಆರತಿ ಜಟಾಪಟಿ ವಿಚಾರ ಅಶ್ವವೇಗಕ್ಕೆ ಡಾಕ್ಟರ್ ಶಿಲ್ವಪಿಳ್ಳೈ ಅಯ್ಯಂಗರ್ ರಿಯಾಕ್ಟ್ ಮಾಡಿದ್ದಾರೆ. ಆಧ್ಯಾತ್ಮಿಕ ಚಿಂತಕ ಡಾಕ್ಟರ್ ಶಿಲ್ವಪಿಳ್ಳೈ ಅಯ್ಯಂಗರ್, ತಿರುಪತಿಗೆ ಮೈಸೂರು ರಾಜರ ಕೊಡುಗೆ ಅಪಾರ. ಗೌರವಾರ್ಥವಾಗಿ ತಿರುಪತಿಯಲ್ಲಿ 2 ಪೂಜೆಯನ್ನ ಮಾಡ್ತೇವೆ. ಸುಪ್ರಭಾತದ ಪೂಜೆ, ಆರತಿ, ಪಲ್ಲೋತ್ಸವ ಮಾಡ್ತಾರೆ. ಅದರಲ್ಲಿ ಏನು ಅವರು ಡಿ ಕೆ ಶಿವಕುಮಾರ್ ಇಲ್ಲಿ ಅವರ ಹೆಸರಿಗೆ ಏನು ಪೂಜೆ ಮಾಡಿ ಅಂತ ಕೇಳ್ತಿಲ್ಲ. ಕರ್ನಾಟಕದ ಪ್ರತಿನಿಧಿಗಳು ಏನಿರುತ್ತಾರೆ ಅಂದರೆ ಶಾಸಕರಿರ್ಬೋದು, ಸಚಿವರಿರಬಹುದು, ಅಧಿಕಾರಿಗಳಿರ್ಬೋದು, ಯಾರೇ ಹೋದ್ರು ಪ್ರಥಮ ಪೂಜೆ ಅವರಿಗೆ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಕೇಳಿದ್ದಾರೆ. ಅದಕ್ಕೆ ನಮ್ಮ ಸಹಮತ ಇದೆ ಅಂತ ಶಿಲ್ವಪಿಳ್ಳೈ ಇಲ್ಲಿ ತಿಳಿಸಿರುವಂಥದ್ದು. ತಿರುಪತಿಗೆ ಮೈಸೂರು ರಾಜರುಗಳ ಕೊಡುಗೆ ಏನಿದೆ ಅದು ಅಪಾರ ಇದೆ. ರಾಜರ ಗೌರವಾರ್ಥ ತಿರುಪತಿಯಲ್ಲಿ 2 ಪೂಜೆಯನ್ನ ಮಾಡ್ತೇವೆ. ಸುಪ್ರಭಾತದ ಪೂಜೆ, ಆರತಿ ಇರುತ್ತೆ, ಪಲ್ಲೋತ್ಸವ ಮಾಡ್ತೇವೆ, 2 ಪೂಜೆ ಇರುತ್ತೆ. ಹಿಂದೆ ರಾಜರ ಕಡೆಯವರು ಈ ಆರತಿಯನ್ನ ಪಡೆದುಕೊಳ್ತಾ ಇದ್ರು. ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಶಿರಸ್ತೇದಾರರು ಇರ್ತಾ ಇದ್ರು. ಮೊದಲ ಪೂಜೆ ನಡೆಯೋದು ರಾಜಮನೆತನದ ಹೆಸರಿನಲ್ಲಿ. ಏನು ಮೊದಲ ಪೂಜೆ ನಡೆಯುತ್ತೆ ಅದು ಯಾರೇ ಆರತಿ ಪಡೆದ್ರು ಮೈಸೂರು ರಾಜವಂಶಸ್ಥರಿಗೆ ಆದ್ಯತೆಯನ್ನ ನೀಡಲಾಗುತ್ತೆ. ಅಶ್ವವೇಗ ಜೊತೆ ಡಾಕ್ಟರ್ ಶಿಲ್ವಪಿಳ್ಳೈ ಅಯ್ಯಂಗರ್ ಈಗ ಎಕ್ಸ್ಕ್ಲೂಸಿವ್ ಮಾತನಾಡಿದ್ದಾರೆ. ತಿರುಪತಿಯಲ್ಲಿ ಮೊದಲ ಆರತಿಯ ಜಟಾಪಟಿ ಈಗ ಶುರುವಾಗಿರ್ತಕ್ಕಂಥದ್ದು. ಕರ್ನಾಟಕದ ಸಿಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ಟಿಟಿಡಿ ಆಡಳಿತ ಮಂಡಳಿ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಆಧ್ಯಾತ್ಮಿಕ ಚಿಂತಕರಾಗಿರ್ತಕ್ಕಂತಹ ಶಿಲ್ವಪಿಳ್ಳೈ ಅಯ್ಯಂಗರ್ ಅವರನ್ನು ನೊಟ್ಟಿಗಿದ್ದಾರೆ. ಈ ತಿರುಪತಿ ಮೊದಲ ಆರತಿಯ ಇತಿಹಾಸ ಏನು, ಈಗ ಇರ್ತಕ್ಕಂಥ ಗೊಂದಲಗಳೇನು, ಇದೆಲ್ಲದರ ಬಗ್ಗೆ ಅವ್ರ ಹತ್ರ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ತಿರುಪತಿ ಮೊದಲ ಆರತಿಯ ಗೊಂದಲ ನಿಮ್ಮ ಗಮನಕ್ಕಿದೆ ಸರ್, ನಿಮ್ಮ ಮೊದಲ ರಿಯಾಕ್ಷನ್ನು, ಅದರ ಇತಿಹಾಸ ಏನು ಅಂತ? ನಮ್ಮ ಕರ್ನಾಟಕದ ಅರಸರುಗಳು ಕೊಡುಗೆ ತುಂಬ ಜಾಸ್ತಿ ತಿರುಪತಿಗೆ. ಮೊದಲಿಗೆ ನಾವು ನೋಡೋದಾದರೆ ಅಂದರೆ ರಾಮಾನುಜಾಚಾರ್ಯರ ಕಾಲದಿಂದಲೂ ಕರ್ನಾಟಕದ ಅರಸರು ಬಹಳಷ್ಟು ಆ ತಿರುಪತಿ ದೇವಸ್ಥಾನಕ್ಕೆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಮೊದಲಿಗೆ ಹೊಯ್ಸಳರು ಅದನ್ನು ನಿರ್ವಹಣೆ ಮಾಡ್ತಿದ್ದರು, ಅವರ ಆಡಳಿತಕ್ಕೆ ಸೇರಿತ್ತು. ಅದಾದ ನಂತರ ವಿಜಯನಗರದ ಅರಸರು ಅಲ್ಲಿ ಮಂಟಪಗಳನ್ನು ಕಟ್ಟಿಸೋದಿರ್ಬೋದು, ದಾನಗಳನ್ನು ಮಾಡೋದಿರ್ಬೋದು, ಅನ್ನದಾನ ಏರ್ಪಡಿಸಿದ್ದಿರ್ಬೋದು, ಮಠಗಳನ್ನು ಕಟ್ಟಿಸಿರ್ಬೋದು, ಇದೆಲ್ಲವನ್ನು ಮಾಡಿದ್ದು ವಿಜಯನಗರದ ಅರಸರು. ಮುಖ್ಯವಾಗಿ ಕೃಷ್ಣದೇವರಾಯ, ಸದಾಶಿವರಾಯ, ಅಚ್ಯುತರಾಯ ಮತ್ತು ವೆಂಕಟಪತಿರಾಯ ಇವರೆಲ್ಲ ಬಹಳ ಸೇವೆಗಳನ್ನು ಮಾಡಿದ್ದಾರೆ. ಈಗ ಸಿ ಎಂ ಅವರ ಮಾತೇನು ಅಂತಂದರೆ, ಯಾವುದಾದರೂ ಒಬ್ಬ ಪ್ರತಿನಿಧಿ ನಮ್ಮ ಪ್ರತಿನಿಧಿಯಾಗಿ ಇವತ್ತು ಜಡ್ಜೋ ಅಥವಾ ಮಿನಿಸ್ಟರು ಯಾರಾದರೂ ಕರ್ನಾಟಕದ ಪ್ರತಿನಿಧಿಯಾಗಿ ಅಲ್ಲಿ ನಿಂತ್ಕೊಳ್ತಾರೆ, ಆರತಿಯನ್ನು ಮಾಡಲಿ ಅನ್ನೋದು ಸಿ ಎಂ ಅವರ ಅಭಿಪ್ರಾಯ. ಈಗ ನೀವು ನಿಂತ್ಕೊಂಡು ಆರತಿಯನ್ನು ಸ್ವೀಕರಿಸೋದು, ಪ್ರಸಾದವನ್ನು ಸ್ವೀಕರಿಸಿದ್ರೆ ತಪ್ಪಲ್ಲ ಅಂತ ನನ್ನ ಭಾವನೆ. ಯಾಕೆಂದರೆ ನೀವು ರೆಪ್ರೆಸೆಂಟೇಟಿವ್ ಆಗ್ತೀರಿ ಹೊರತು ನೀವೇ ರಾಜ ಆಗಲ್ಲ. ಅಂದರೆ ಅವರೇ ಟಿ ಟಿ ಡಿ ಅವರ ಆಕ್ಷೇಪಣೆ ಏನು ಅಂತ ಹೇಳಿದ್ರೆ, ಮೈಸೂರು ಮಹಾರಾಜರ ಕಡೆಯವರು ಬಂದರೆ ಪರವಾಗಿಲ್ಲ, ಇದಕ್ಕೋಸ್ಕರ ಕರ್ನಾಟಕ ಸರ್ಕಾರದ MLAಗಳು, ಮಿನಿಸ್ಟರ್ಸು ಅಥವಾ ಇನ್ಯಾರೋ ಸರ್ಕಾರದ ಪ್ರತಿನಿಧಿ ಬಂದರೆ ಅದರ ಶಿಷ್ಟಾಚಾರವನ್ನು ಬದಲಾಯಿಸೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಸರ್. ಸರಿ, ಹಾಗಿದ್ದರೆ ಮೈಸೂರು ಅರಸರ ಪರವಾಗಿ ಯಾರಾದರೂ ಒಬ್ಬ ದಿನವೂ ಹೋಗೋದಕ್ಕೆ ಅಲ್ಲಿಗೆ ವ್ಯವಸ್ಥೆಯನ್ನು ಮಾಡಿಕೊಡ್ತಾರ ಅವರು, ಟಿ ಟಿ ಡಿ ಅವರು? ಅದನ್ನು ಹೇಳ್ಬೇಕಲ್ಲ, ಅದು ಸ್ಪಷ್ಟ ಇಲ್ಲ. ಉದಾಹರಣೆಗೆ ಆಯಿತು ಬಿಡಿ, ಮೈಸೂರು ರಾಜಮಾತೆಯವರು ಯಾರನ್ನು ಹೇಳ್ತಾರೋ ಅವರ ಅನುಮತಿಯನ್ನು ಪಡ್ಕೊಂಡವ್ರು ಹೋಗಲಿ, ಅವ್ರಿಗೆ ಅವಕಾಶ ಕೊಡ್ತಾರಾ? ಅದು ತಿರುಪತಿಲಿ ಇದೆಯಾ ಇವಾಗ? ಹಾಗೆ ಅವರು ಅದಕ್ಕೆ ಒಪ್ಕೊಂಡ್ರೆ ಇದನ್ನು ಒಪ್ಕೋಬೋದು. ಇಲ್ಲ ಅಂದರೆ ಸರ್ಕಾರದ ಪರವಾಗಿ ಯಾರೋ ಒಬ್ಬರು ಹೋಗ್ತಾ ಇದ್ದಾರೆ ಅಂದರೆ ಅವರು ಸರ್ಕಾರದ ಪರವಾಗಿ ಹೋಗ್ತಾ ಇಲ್ಲ, ಕರ್ನಾಟಕ ರಾಜ್ಯದ ಮೈಸೂರು ಸಂಸ್ಥಾನದ ಪರವಾಗಿ ಹೋಗಲ್ಲಿ ನಿಂತ್ಕೊಳ್ತಾರೆ ಅಷ್ಟೇ. ನೀವು ಅವ್ರ ಹೆಸರಲ್ಲಿ ಪೂಜೆ ಮಾಡಿ ಅಂತೇನು ಹೇಳ್ತಾ ಇಲ್ಲ. ಇದು ಮೈಸೂರು ಸಂಸ್ಥಾನದ ಪೂಜೆ,
ನಾವು ಆರತಿ ಯಾರೇ ತೆಗೆದುಕೊಂಡ್ರು ಕೂಡ ಪೂಜೆ ಮೈಸೂರು ಸಂಸ್ಥಾನದ ಹೆಸರಿನಲ್ಲಿ. ಹೌದು, ಆರತಿ ಯಾರೇ ತಗೋಬೋದು ಪ್ರತಿನಿಧಿ, ಆದರೆ ಪೂಜೆ ಹೆಸರಾಗೋದು ಇಲ್ಲ. ಇದು ನಾನು ನಿಮ್ಗೆ ಹೇಳ್ತೀನಿ, ಇದು ಕೇವಲ ತಿರುಪತಿಯಲ್ಲಿ ಮಾತ್ರ ಅಲ್ಲ. ತಿರುಪತಿ ದೊಡ್ಡ ಕ್ಷೇತ್ರ, ಇವತ್ತು ಜನಸಂದಣಿ ಇದೆ, ಎಲ್ಲ ನಡೀತಾ ಇದೆ. ಇವತ್ತು ಮೇಲ್ಕೋಟೆಲ್ಲೂ ನಡೆಯುತ್ತೆ ಮೈಸೂರು ಮಹಾರಾಜರ ಪರವಾಗಿ. ರಾಜ ಒಡೆಯರಿಗೆ ಇವತ್ತು ಮರ್ಯಾದೆ ನಡೆಯುತ್ತೆ, ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಮರ್ಯಾದೆ ನಡೆಯುತ್ತೆ. ಎಲ್ಲಿ? ಮೇಲ್ಕೋಟೆ ದೇವಸ್ಥಾನದಲ್ಲಿ. ಅವ್ರ ಪರವಾಗಿ ಯಾರೋ ಸ್ವೀಕರಿಸ್ತಾರೆ, ಆ ಮಾಲೆ ತೀರ್ಥನ ತೊಗೊಂಡು ಅಲ್ಲಿ ಹಾಕ್ತಾರೆ. ಆವಾಗ ಮಾಲೆ ತಗೊಳ್ಳೋರು ರಾಜನ ಮೇಲ್ಕೋಟೆಯಲ್ಲಿ ಇಲ್ಲ, ರಾಜರ ಪರವಾಗಿ ಅವರ ಹೆಸರಲ್ಲಿ ಪೂಜೆ ನಡೆಯುತ್ತೆ, ಆ ಮಾಲೆ ತಗೊಳ್ತಾರೆ. ಅದೇ ಥರ ನಂಜನಗೂಡಲ್ಲಿದೆ. ಹೌದು, ನಂಜನಗೂಡಲ್ಲಿದೆ. ಅದೇ ಥರ ಚಾಮುಂಡಿ ಬೆಟ್ಟದಲ್ಲಿದೆ. ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಹಿಂದಿನಿಂದ ಈ ಸಂಪ್ರದಾಯ ಇದೆ. ಬಟ್ ತಿರುಪತಿ ಏನಾಗಿದೆ, ತಿರುಪತಿ ತುಂಬ ಜನ ಹೋಗ್ತಾ ಇದ್ದಾರೆ, ಅದು ಪ್ರಸಿದ್ಧವಾಗಿರೋದ್ರಿಂದ ಹಾಗನ್ಸುತ್ತೆ ನಿಮಗೆ. ಈ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ವಾದವನ್ನು ನೀವು ಒಪ್ತೀರಿ ಸರ್? ಹೌದು, ನಾನು ಒಪ್ತೀನಿ. ಪ್ರಾತಿನಿಧ್ಯದ ಅವರು ಹೇಳಿರೋದು ಅಷ್ಟೇ ಹೊರತು ನನ್ನ ಹೆಸರಲ್ಲಿ ಪೂಜೆ ಮಾಡಿ ಅಂತ ಹೇಳಲೇ ಇಲ್ಲ. ನನ್ನ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು, ನೀವು ನನ್ನ ಹೆಸರಲ್ಲಿ ಪೂಜೆ ಮಾಡಿ ಅಂತ ಹೇಳಲೇ ಇಲ್ಲ. ಅವರು ಮೈಸೂರು ಮಹಾರಾಜರ ಹೆಸರಲ್ಲೇ ಮಾಡಬೇಕದು. ಸುಪ್ರೀಂ ಕೋರ್ಟ್ ನಿರ್ದೇಶನವೇ ಇದೆ. ಅದೆಲ್ಲ ಹಿಂದೆ ಏನು ಪದ್ಧತಿಗಳು, ಪೂಜಾ ಪದ್ಧತಿಗಳು ನಡ್ಕೊಂಬರ್ತಾ ಇದೆಯೋ ಅದೇ ಪೂಜಾ ಪದ್ಧತಿಗಳು ನಡಿಬೇಕದು. ಇದಿಷ್ಟು ಆಧ್ಯಾತ್ಮಿಕ ಚಿಂತಕರಾಗಿರ್ತಕ್ಕಂತಹ ಶೆಲ್ವಪಿಳ್ಳಿ ಅಯ್ಯಂಗಾರ್ ಅವರು ಮಾತಾಗಿರ್ತಕ್ಕಂಥದ್ದು. ಆರತಿ ಯಾರೇ ತೆಗೆದುಕೊಂಡರೂ ಕೂಡ ಮೊದಲ ಪೂಜೆ ಮೈಸೂರು ಸಂಸ್ಥಾನದ ಮಹಾರಾಜರ ಹೆಸರಿನಲ್ಲೇ ನಡೆಯುತ್ತೆ. ಈ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ನನ್ನ ಸಹಮತವೂ ಕೂಡ ಇದೆ ಎನ್ನುವಂತಹ ವಿಚಾರವನ್ನು ನಮ್ಮೊಂದಿಗೆ ಹಂಚ್ಕೊಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ಸಂದೀಪ್ ಕುಮಾರ್, ಶಿವಮೊಗ್ಗ ನ್ಯೂಸ್, ಮೈಸೂರು.